ಹಲೋ ಫ್ರೆಂಡ್ಸ್, ಫೋಟೋಶಾಪ್ದಲ್ಲಿ ಫೋಟೋವನ್ನು ಕಟ್ಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ಮೊದಲನೇ ಸಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಅನ್ನು ಒತ್ತಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀವು ಒಂದು ಫೈಲ್ಗೆ ಹೋಗಿ ಒಂದು ಇಮೇಜ್ ಅನ್ನು ತೊಗೊಂಡಿದ್ದೀನಿ. ಇಮೇಜ್ ಅನ್ನು ತೊಗೊಂಡು ನೀವು ಇದನ್ನು ಕಟಿಂಗ್ ಮಾಡಬೇಕಾಯ್ತು. ಕಟಿಂಗ್ ಮಾಡಬೇಕಪ್ಪ ಅಂದರೆ ಪೆನ್ ಟೂಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಿ ಹೊಡೆದ್ರೆ ಶಾರ್ಟ್ಕಟ್ ಕಿ ಪೆನ್ ಟೂಲ್ ಸೆಲೆಕ್ಟ್ ಆಗುತ್ತೆ. ಅಲ್ಲ ಕರ್ಸರ್ ಇಟ್ಟಿದ್ನಲ್ಲ ಅದನ್ನ ಸೆಲೆಕ್ಟ್ ಮಾಡಿದ್ರೆ ಪೆನ್ ಟೂಲ್ ಬರ್ತದೆ. ಮತ್ತೆ ಜೆಡ್ ಹೊಡೆದ್ರೆ ಜೂಮ್ ಟೂಲ್ ಬರುತ್ತೆ. ನೀವು ಕಂಟ್ರೋಲ್ ಪ್ಲಸ್ ಹೊಡೆದ್ರೆ ಜೂಮ್ನು ಆಗ್ತೈತಿ. ನೀವು ಅದನ್ನ ಸರಿಸ್ಕೊಂಡು ಸ್ವಲ್ಪ ದೊಡ್ಡದು ಮಾಡಿ ಇಮೇಜ್ ದೊಡ್ಡದು ಮಾಡೋಣ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂತ ಹೋಗಿ ಆ ಇಮೇಜ್ ಅನ್ನು ಕಟಿಂಗ್ ಮಾಡ್ಬೇಕಾಗಿತ್ತಲ್ಲ ಆ ಇಮೇಜ್ ಅನ್ನ ಅಂದ್ರೆ ಆ ಹುಡುಗಿ ಇಮೇಜ್ ಅನ್ನ ನೀವು ಬೇರೆ ಲೇಯರ್ ಮಾಡ್ಬೇಕಾಗತ್ತೆ. ಅಂದ್ರೆ ಅದು ಲೇಯರ್ ಬೇರೆ ಮಾಡ್ಬೇಕಪ್ಪ ಅಂತಂದ್ರೆ ನೀವು ನಾನು ಹೇಗೆ ಕ್ಲಿಕ್ ಮಾಡ್ತಾ ಹೋಗ್ತೀನಿ ಅದೇ ತರ ನೀವು ಫೋಟೋವನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ನೀಟಾಗಿ ನೀವು ಮಾಡ್ಬೇಕಾಗತ್ತೆ. ಎಲ್ಲೆಲ್ಲರೂ ಒಯ್ದ್ರೆ ಅದ ಫೋಟೋ ಅದೇ ತರನ ಕಟ್ಟಾಗಿ ಹೊರಗೆ ಬರ್ತೈತಿ. ನೀವು ಇದನ್ನ ಒಯ್ದು ನೀವು PST ಫೈಲ್ ಅಲ್ಲಿ ಇಟ್ರಪ್ಪ ಅಂದ್ರೆ ಬ್ಯಾಕ್ ಗ್ರೌಂಡ್ಸ್ ಇರ್ತಾವಲ್ಲ ಅದರಲ್ಲಿ ಇಟ್ರೆ ಆ ಇಮೇಜ್ ಅನ್ನ ಒಂದು ಬ್ಯಾಕ್ ಗ್ರೌಂಡ್ ಆಗಿ ಪರಿವರ್ತನೆ. ಈಗ ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಇದರಲ್ಲಿ ನಾನು 6x8 1230 ಆಲ್ಬಮ್ ಡಿಸೈನ್ಸ್ ಮತ್ತೆ ಎಲ್ಲ PSTನೇ ಫೈಲ್ ಅದಾವ ಫ್ರೆಂಡ್ಸ್. ಅದ ವಿಡಿಯೋದಲ್ಲಿ ನಾ JPG ಮಾಡಿ ತೋರಿಸಿದ್ದೀನಿ. ಡಿಸ್ಕ್ರಿಪ್ಷನ್ದಲ್ಲಿ ಹೋಗಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದಾಗ ಆ ಫೈಲ್ಗಳು ಡೌನ್ಲೋಡ್ ಆಗ್ತಾವು. 6x8 ಆಗಲಿ 4x6 ಈ ಥರ ನೀವು ಕ್ರಾಪ್ ಮಾಡ್ಕೋಬೇಕಾಗತ್ತೆ. ನನ್ನ PST ಫೈಲೇ ಇರ್ತಾವು. ನಾನೀಗ ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಕಟಿಂಗ್ ಮಾಡಿದ ತಕ್ಷಣ ಬ್ಯಾಕ್ಗ್ರೌಂಡ್ಸ್ ಬೇಕಾಗತ್ತೆ. ನಿಮಗೆ ಬ್ಯಾಕ್ಗ್ರೌಂಡ್ಸ್ ಎಲ್ಲಿ ಸಿಗ್ತಾವಪ್ಪ ಅಂದ್ರೆ ನನ್ನ ಚಾನಲ್ದಲ್ಲೇ ನಿಮಗೆ ಬ್ಯಾಕ್ಗ್ರೌಂಡ್ಸ್ ಕೊಟ್ಟಿದ್ದೀನಿ. ಆ ಬ್ಯಾಕ್ಗ್ರೌಂಡ್ಸ್ ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಯಾವ್ದು ನಿಮ್ಗೆ ಚೆನ್ನಾಗಿರ್ತೈತೆ ಆ ಇಮೇಜ್ ಬ್ಯಾಕ್ಗ್ರೌಂಡ್ದಲ್ಲಿ ಹೋಗಿ ಈ ಇಮೇಜ್ ಅನ್ನು ಒಯ್ದಿಟ್ರಪ್ಪ ಅಂದ್ರೆ ಬೇರೆ ನಾ ಫೋಟೋ ಹೊಡೆದಿದ್ದು ಏನಿದೆಯಲ್ಲ ಅದು ಬರೋದಿಲ್ಲ. ಈ ಇಮೇಜ್ ಲೇಯರ್ ಸಪ್ರೇಟ್ ಆಗಿರ್ತೈತಿ. ಸಪ್ರೇಟ್ ಮಾಡ್ಬೇಕಪ್ಪ ಅಂದ್ರೆ ಈ ತರ ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಕಟಿಂಗ್ ನಾನು ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಪೂರ್ತಿ ಎಂಡ್ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀರ ಅದನ್ನ ಒಯ್ದು ಅಲ್ಲಿ ಕೂಡಿಸ್ಬೇಕಾಗತ್ತೆ. ಆ ಕೂಡಿಸಿದ ತಕ್ಷಣ ಲೇಯರ್ ಬೇರೆ ಆಗ್ತೈತಿ. ನೋಡಿ ಫ್ರೆಂಡ್ಸ್, ಈಗ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ. ಕಟಿಂಗ್ ಆದ ತಕ್ಷಣ ನೀವು ಏನ್ ಮಾಡ್ಬೇಕು, ಬೇರೆ ಬೇರೆ ವಿಡಿಯೋಗಳನ್ನ ನೀವು ಬೇಕಪ್ಪ ಅಂದ್ರೆ ನಾನು ಕಾಮೆಂಟ್ ಬರೆದು ತಿಳಿಸಿ ಫ್ರೆಂಡ್ಸ್. ಮತ್ತೆ ನಾ ಆಲ್ಬಮ್ ಮಾಡೋದಾಗ್ಲಿ ಅದನ್ನು ಕೂಡ ಹೇಳ್ತೀನಿ. ನೀವು ಫೋಟೋಶಾಪ್ ಬಗ್ಗೆ ಏನಾರ ಕೇಳೋದಿತ್ತು ಅಂದ್ರೆ ಅದನ್ನು ಹೇಳಿಕೊಡ್ತೀನಿ ಫ್ರೆಂಡ್ಸ್. ನಿಮಗೆ ನನಗೆ ಹಾಗೆ ಗೊತ್ತಾಗೋದಿಲ್ಲ, ನೀವು ನನಗೆ ಕಾಮೆಂಟ್ ಬರ್ದು ತಿಳಿಸಿರಪ್ಪ ಅಂದ್ರೆ ಯಾವ ವಿಡಿಯೋ ಮಾಡ್ಬೇಕಂತ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ಫೋಟೋಶಾಪ್ ಇದು CS2 ದಲ್ಲಿ ಮಾಡ್ತಾ ಇರೋದು ನಾನು. ಮತ್ತು ಹೊಸವು ಈಗಿನ ಫೋಟೋಶಾಪ್ ಏನದಾವಲ್ಲ ಅವು ಒಂದೇ ಕ್ಲಿಕ್ ದಲ್ಲೇನು ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಆಗೋದು. ಇದೇ ವಿಡಿಯೋದಲ್ಲಿ ಒಂದು ವಿಡಿಯೋ ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಒಂದು ಕ್ಲಿಕ್ ಮಾಡಿದ್ರೆ ಸಾಕು ರಿಮೂವ್ ಆಗ್ಬಿಡ್ತೈತಿ ಬ್ಯಾಕ್ಗ್ರೌಂಡ್ಸ್. ಅದು ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಹೋಗಿ ನೀವು ಕ್ಲಿಕ್ ಮಾಡಿ ನೋಡಬಹುದು. ಈಗ ನೋಡಿ ಫ್ರೆಂಡ್ಸ್, ನಾನು ಎಲ್ಲಿ ಸ್ಟಾರ್ಟ್ ಮಾಡೀನಿ ಅಲ್ಲಿಗೆ ಒಯ್ದು ಈ ಪಾಯಿಂಟ್ ಅನ್ನು ಒಯ್ದು ಕೂಡಿಸ್ತೀನಿ ಫ್ರೆಂಡ್ಸ್. ಕೂಡಿಸಿದ ತಕ್ಷಣ ರೈಟ್ ಕ್ಲಿಕ್ ಮಾಡಿದ ಕಡೆನೆ ಮೇಕ್ ಎ ಸೆಲೆಕ್ಷನ್ ಅಂತ ಬರ್ತೈತಿ ಫ್ರೆಂಡ್ಸ್. ಅದನ್ನ ಕ್ಲಿಕ್ ಮಾಡಿದ ಕೂಡ ಅಲ್ಲಿ 2.5 ಫೆದರ್ ಕೊಡಿ. ಆ ಟೈಪ್ ಮಾಡಿದ ತಕ್ಷಣ ಅಲ್ಲಿ ಓಕೆ ಅಂತೇಳಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅವಾಗ ಕಂಟ್ರೋಲ್-C ಮತ್ತು ಕಂಟ್ರೋಲ್-V ಹೊಡೆದ್ರೆ ಕಾಪಿ ಅಂಡ್ ಪೇಸ್ಟ್ ಆಗುತ್ತೆ. ಅಂದ್ರೆ ಬೇರೆ ಒಂದು ಸಪ್ರೇಟ್ ಲೇಯರ್ ಆಗುತ್ತೆ. ನೀವು ಕಂಟ್ರೋಲ್-J ಹೊಡೆದ್ರು ಕೂಡ ಬೇರೆ ಸಪ್ರೇಟ್ ಲೇಯರ್ ಆಗುತ್ತೆ. ಅವಾಗ ನೋಡಿ ಫ್ರೆಂಡ್ಸ್, ಈ ತರ ಬೇರೆ ಇಮೇಜ್ ಬೇರೆ ಸಪ್ರೇಟ್ ಹೊರಗೆ ಬಂತು ಫ್ರೆಂಡ್ಸ್. ಇದೇ ನೀವು ಸೇವ್ ಮಾಡ್ಕೋಬೇಕಾಗುತ್ತೆ. ಸೇವ್ ಮಾಡ್ಕೊಂಡಾಗ ಫೈಲಿಗೆ ಹೋಗಿ ಅಥವಾ ಕಂಟ್ರೋಲ್-Shift-S ಹೊಡೆದ್ರೆ ಸೇವ್ ಆಸ್ ಬರುತ್ತೆ. ಫೈಲಿಗೆ ಹೋಗಿ ಸೇವ್ ಆಸ್ ಅಂತ ಇರುತ್ತೆ. ಸೇವ್ ಆಸ್ ಕೊಟ್ಟಿದ್ದು ಫ್ರೆಂಡ್ಸ್. ಸೇವ್ ಆಸ್ ಕೊಟ್ಟಪ್ಪ ಅಂದ್ರೆ ನೀವು ಸೇವ್ ಯಾವ ಡ್ರೈವ್ ಮಾಡ್ಬೇಕಂತೇಳಿ ಕೇಳ್ತೈತಿ. ಅದನ್ನ ನೀವು ಆ ಡ್ರೈವ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಟ್ಟಿದ್ದು ಗೊತ್ತಿರ್ಬೇಕು ಎಲ್ಲಿ ಇಟ್ಟಿನ ಅಂತೇಳಿ. ಆ ಡ್ರೈವ್ದಲ್ಲಿ ಒಂದು ನೇಮ್ ಕೊಟ್ಟು ಆ ಫೈಲ್ ಅನ್ನ ನೀವು ಸೇವ್ ಮಾಡ್ಬೋದು. ಮತ್ತೆ ಒಂದು ಇಮೇಜ್ 6x8 ಅಥವಾ ನಿಮ್ಗೆ ಯಾವ ಸೈಜ್ ಮಾಡ್ಬೇಕಾಗಿರ್ತೈತಿ 8, 12, 12, 18 ಈ ತರ ಯಾವ್ದು ಬೇಕಾಗಿರ್ತೈತಿ ಅದು ಒಂದು PST ತಗೊಂಡು ನೀವು ಕ್ರಾಪ್ ಮಾಡ್ಕೊಂಡು ಈ ಇಮೇಜ್ ಅನ್ನ ಈಗೇನ್ ಸೇವ್ ಮಾಡಿರ್ತಿರಲ್ಲ ಆ ಫೋಟೋವನ್ನು ತಗೊಂಡು ನೀವು ಇಡಬಹುದು. ಇಟ್ಟು ಇಮೇಜ್ ನೀವು ಕ್ರಾಪ್ ಮಾಡಿ ಕ್ಲೀನ್ ಆಗಿ ಮಾಡಬಹುದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು.